ನಿನ್ನೆ ರಾತ್ರಿ ಕೋಟ್ಯಾಂತರ RCB ಅಭಿಮಾನಿಗಳ ಪಾಲಿಗೆ ನಿಜಕ್ಕೂ ಕೂಡ ಕನಸು ನನಸಾದಂತಹ ಸಂದರ್ಭ. 17 ವರ್ಷಗಳ ನಂತರ 18ನೇ ಆವೃತ್ತಿಯಲ್ಲಿ ಚೊಚ್ಚಲ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೆ RCB ವಿಜಯ ಯಾತ್ರೆ. ಸಂಜೆ 4 ಗಂಟೆಗೆ ವಿಧಾನಸೌಧ ಮುಂಭಾಗದಲ್ಲಿ ಅದ್ಧೂರಿ ಕಾರ್ಯಕ್ರಮ ಕೂಡ ಇರುತ್ತೆ. ಸಂಜೆ 4 ಗಂಟೆಗೆ RCB ಟೀಮ್ ಭೇಟಿಯಾಗಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಂದು ಸಂಜೆ 4 ಗಂಟೆಗೆ RCB ವಿಜಯ ಯಾತ್ರೆ ಬೆಂಗಳೂರಲ್ಲಿ. ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂ RCB ವಿಜಯ ಯಾತ್ರೆ. ವಿಧಾನಸೌಧದ ಮುಂಭಾಗದಲ್ಲೇ ಅದ್ಧೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸಂಜೆ 4 ಗಂಟೆಗೆ RCB ಟೀಮನ್ನು ಭೇಟಿಯಾಗ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. 5 ರಿಂದ 6 ಗಂಟೆಯವರೆಗೆ RCB ಜೈತ್ರ ಯಾತ್ರೆ ನಡೆಯುತ್ತೆ. ಸಂಜೆ 6 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಜೊತೆ ಸೆಲೆಬ್ರೇಷನ್. ಇಷ್ಟು ವಿಚಾರಗಳು. 4 ಗಂಟೆಗೆ ವಿಧಾನಸೌಧದ ಮುಂಭಾಗ ಎಲ್ಲರೂ ಕೂಡ ಸೇರ್ತಾರೆ, ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಎಲ್ಲರನ್ನೂ ಸನ್ಮಾನಿಸ್ತಾರೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಆ ಥರ ಸನ್ಮಾನದ ಕಾರ್ಯಕ್ರಮ ಇರುತ್ತೆ, ಅದ್ದೂರಿ ಕಾರ್ಯಕ್ರಮ ಇರುತ್ತೆ. ಅದಾದ ನಂತರ 5 ಗಂಟೆಗೆ ಮೆರವಣಿಗೆ ಹೊರಡುತ್ತೆ. 6 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂ ರೀಚ್ ಆಗುತ್ತೆ. 6 ಗಂಟೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ. ಸೊ ಇದಿಷ್ಟು ಕೂಡ ಇವತ್ತಿನ ಪ್ಲ್ಯಾನ್ಸ್. ನಾವು ಅದಕ್ಕೆ ಹೇಳ್ತಾ ಇದ್ದು, ಸ್ವಲ್ಪ ಹೊತ್ತಲ್ಲೇ ಎಲ್ಲವೂ ಪ್ಲ್ಯಾನ್ ರೆಡಿ ಆಗುತ್ತೆ. ಈಗ ಅದಕ್ಕೊಂದು ಕ್ಲಿಯರ್ ಪಿಕ್ಚರ್, ಬ್ಲೂ ಪ್ರಿಂಟ್ ಸಿಗ್ತಾ ಇದೆ ಏನೇನು ಅಂತಂದ್ಬಿಟ್ಟು. 4 ಗಂಟೆಗೆ ಆರಂಭವಾಗ್ತಕ್ಕಂಥ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲೇ ಆರಂಭದಲ್ಲಿ ಅದ್ಧೂರಿ ಕಾರ್ಯಕ್ರಮ. ಅದು ರಾಜ್ಯ ಸರ್ಕಾರದ ವತಿಯಿಂದ ಆರ್ಗನೈಸ್ ಮಾಡ್ತಾರೆ. ಅದಾದ ನಂತರ 5 ಗಂಟೆಗೆ ವಿಜಯ ಯಾತ್ರೆ ಹೊರಡ್ತಕ್ಕಂಥದ್ದು. ನೀವು ನೋಡಿರ್ತೀರ ಬೇರೆ ಬೇರೆ ಟೀಮೆಲ್ಲ ಗೆದ್ದಾಗ ಈ ವಿಜಯ ಯಾತ್ರೆ ಯಾವ ರೀತಿ ಇರುತ್ತೆ ಅಂತ. ಅದೇ ರೀತಿ ಬಟ್ ಈ ಸರ್ತಿ RCB ಫ್ಯಾನ್ಸ್ ಎಷ್ಟು ಜನ ಸೇರ್ತಾರೆ ಅಂತಕ್ಕಂಥದ್ದೇ ಈಗ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈ ವಿಜಯ ಯಾತ್ರೆಯ ಫೈನಲ್ ಬ್ಲೂ ಪ್ರಿಂಟ್ ರೆಡಿ ಆಯಿತು ಅಂತ ಅನ್ಕೋತೀನಿ. ಸೊ ಟೈಮ್ ವೈಸ್ ಏನೇನು ಕಾರ್ಯಕ್ರಮಗಳು ಹೇಗೆ ಅಂತ ಮೊದಲಿಗೆ 1 ಗಂಟೆ ಸುಮಾರಿಗೆ HL ಏರ್ಪೋರ್ಟ್ಗೆ ತಲುಪ್ತಾರೆ. ಅಲ್ಲಿಂದ ತಾಜ್ ವೆಸ್ಟ್ ಎಂಡ್ಗೆ ಹೋಗ್ತಾರೆ. ಅಲ್ಲಿ ಒಂದಿಷ್ಟು ಗಂಟೆಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಮತ್ತೆ ನೇರವಾಗಿ 5 ಗಂಟೆ ಸುಮಾರಿಗೆ ವಿಧಾನಸೌಧಕ್ಕೆ ಬರ್ತಾರೆ. ವಿಧಾನಸೌಧಕ್ಕೆ ಬಂದು ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಯನ್ನು ಭೇಟಿ ಮಾಡ್ತಾರೆ. ಅಲ್ಲಿ ಟ್ರೋಫಿಯನ್ನು ಕೊಡುವಂಥದ್ದನ್ನು ಕೂಡ ಮಾಡ್ತಾರೆ. ಸೊ ಅಲ್ಲಿಂದ ಮತ್ತೆ 1 ಗಂಟೆಗಳ ಕಾಲ 5 ರಿಂದ 6 ಗಂಟೆಗೆ ಮತ್ತೆ ಚಿನ್ನಸ್ವಾಮಿ ಮೈದಾನಕ್ಕೆ ಬರ್ತಾರೆ ವಿತ್ ಟ್ರೋಫಿ ಜೊತೆಗೆ. ಸೊ ಆ ಸಂದರ್ಭದಲ್ಲಿ ಓಪನ್ ಬಸ್ನ ಮೂಲಕವಾಗಿ ಬರ್ತಾರೆ. ಟ್ರೋಫಿಯನ್ನು ಮೇಲೆತ್ತಿ ಸಂಭ್ರಮಿಸಿಕೊಂಡು ಬರ್ತಾರೆ. ಆ ರಸ್ತೆಯ ಉದ್ದಕ್ಕೂ ಕೂಡ ಒಂದು ಮೆರವಣಿಗೆ, ವಿಕ್ಟರಿ ಪರೇಡನ್ನು ಮಾಡ್ಕೊಂಡು ಬರ್ತಾರೆ. ಜೊತೆಗೆ ಒಂದಿಷ್ಟು ಪಾಯಿಂಟ್ಗಳಂತ ಹೇಳಿ ಅಲ್ಲಿ ಮಾಡಿರ್ತಾರೆ. ಆಯಾ ಪಾಯಿಂಟ್ಗಳಲ್ಲಿ ನಿಂತು ಆ ಒಂದು ಟ್ರೋಫಿಯನ್ನು ಎತ್ತಿ ಅಭಿಮಾನಿಗಳಿಗೆ ಒಂದು ರೀತಿಯಲ್ಲಿ ಖುಷಿ ಪಡಿಸುವಂಥದ್ದು, ಚೇರ್ ಮಾಡಿಸುವಂಥದ್ದು ಅದೆಲ್ಲವೂ ಕೂಡ ಆಗುತ್ತೆ. ಸೊ ಇದಕ್ಕೆಲ್ಲವೂ ಕೂಡ ಪೊಲೀಸರು ಒಂದು ರೀತಿಯಲ್ಲಿ ಭಾರಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಅದರ ಜೊತೆಗೆ ಎಸ್ಕಾರ್ಟ್ ಆಗಬಹುದು ಅಥವಾ ಆಟಗಾರರ ವೆಹಿಕಲ್ನ ಹಿಂದೆ ಮುಂದೆ ಏನೆಲ್ಲ ವ್ಯವಸ್ಥೆಗಳು ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಜೊತೆಗೆ ಅಭಿಮಾನಿಗಳನ್ನು ನಿಯಂತ್ರಿಸೋದಕ್ಕೆ ಯಾವ್ಯಾವ ಪಾಯಿಂಟ್ಗಳಲ್ಲಿ ಯಾವ್ಯಾವ ಸಿಬ್ಬಂದಿಗಳನ್ನು ಎಷ್ಟು ಪ್ರಮಾಣದಲ್ಲಿ ನಿಯೋಜನೆ ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ಆಗುತ್ತೆ. ಅದರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಈಗ HL ಏರ್ಪೋರ್ಟ್ನಿಂದ ಮತ್ತೆ ವಿಧಾನಸೌಧಕ್ಕೆ ಬರುವಂಥದ್ದು ಆ ಮಾರ್ಗದಲ್ಲಿ ಕೂಡ ಒಂದಿಷ್ಟು ಪಾಯಿಂಟ್ಗಳಂತ ಹೇಳಿ ಪೊಲೀಸರು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಆಯಾ ಪಾಯಿಂಟ್ಗಳಲ್ಲಿ ಸುಮಾರು ಒಂದು 30 ಸೆಕೆಂಡು ಅಥವಾ 1 ನಿಮಿಷಗಳ ಕಾಲ ಅಲ್ಲಿ ನಿಲ್ತಾರೆ. ನಿಂತಹ ಅಭಿಮಾನಿಗಳ ಮುಂದೆ ಟ್ರೋಫಿಯನ್ನು ಎತ್ತಿ ತೋರಿಸುವಂಥದ್ದು, ಜೊತೆಗೆ ಅವರಿಗೆ ಖುಷಿ ಪಡಿಸುವಂಥದ್ದು ಅದೆಲ್ಲವೂ ಕೂಡ ಆಗುತ್ತೆ. ಆದರೆ ಯಾವ್ಯಾವ ರೂಟ್ಗಳಲ್ಲಿ ಎಷ್ಟು ಪಾಯಿಂಟ್ಗಳು ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ. ಆದರೆ ಕೆಲವು ಕ್ಷಣಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ರೂಟ್ ಮ್ಯಾಪ್ ಅನ್ನುವಂಥದ್ದು ಸ್ಪಷ್ಟವಾಗಿ ಒಂದು ಅಧಿಕೃತವಾಗಿರುವಂಥ ರೂಟ್ ಮ್ಯಾಪನ್ನು ಕೂಡ ಕೊಡ್ತಾರೆ. ಆದರೆ ಒಂದಂತೂ ಸ್ಪಷ್ಟ, ಬೆಂಗಳೂರಿಗೆ ರೆಡ್ ಆರ್ಮಿ ಬರುತ್ತೆ. ಅಲ್ಲಿಂದ ನೇರವಾಗಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಮೈದಾನದವರೆಗೆ ಈ ಒಂದು ವಿಕ್ಟರಿ ಪರೇಡ್ ಇರುತ್ತೆ. ಈ ಒಂದು ವಿಕ್ಟರಿ ಪರೇಡನ್ನು ನೋಡೋದಕ್ಕೆ ಈಗಾಗಲೇ ರಾಜ್ಯದ ಮೂಲೆಯಿಂದಲೂ ಕೂಡ RCB ಅಭಿಮಾನಿಗಳು ಬೆಂಗಳೂರಿಗೆ ಬರೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಒಂದಿಷ್ಟು ಕಂಪನಿಯ ನೌಕರರು ಕೂಡ ಕೆಲಸಗಳಿಗೆ ಹೋಗಿಲ್ವಂತೆ. ಸೊ ಅವರೆಲ್ಲರೂ ಕೂಡ ಈ ಒಂದು ಪರೇಡಲ್ಲಿ ಭಾಗಿಯಾಗೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದಾರೆ. ಅದರ ಜೊತೆಗೆ ಈಗ RCBಯ ತಂಡ ಏನೋ ಯಾವ ರೂಟ್ಗೆ ಎಂಟ್ರಿ ಪಡೆದುಕೊಳ್ಳುತ್ತೆ. ಮಾಹಿತಿಗಾಗಿ ಧನ್ಯವಾದ.